ನೋಡಿ, ಬೆಂಗಳೂರಿಗೆ ಒಂದಿಲ್ಲೊಂದು ಸಮಸ್ಯೆಗಳು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಾಗಿರ್ಬೋದು. ಈಗ ನೋಡಿ, ಈ ಕಸಕಂಟಕ ಶುರುವಾಗಿತ್ತಲ್ಲ ಲಾಸ್ಟ್ ಒಂದು 2 ವೀಕ್ಸಿಂದಲೂ ಕೂಡ ಇದೊಂದು ರೀತಿಯಾಗಿ ಕಂಟಕ ತಂದುಬಿಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ನಮ್ಮ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಅಂತ ನಿಧಾನಕ್ಕೆ. ರಾಜಧಾನಿ ಬೆಂಗಳೂರಿಗೆ ಮತ್ತೆ ಕಸದ ಬಿಸಿ ತಟ್ಟಲಿದೆಯಾ? ಹಾಗಾದ್ರೆ ಕಾರಣ ಏನು? ಕಸ ಸಾಗಿಸೋ ಆಟೋ ಆಗಿರ್ಬೋದು, ಲಾರಿ ಚಾಲಕರಾಗಿರ್ಬೋದು, ಇವರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಸ ಸಾಗಿಸೋ 7,000 ಆಟೋ, ಕಸದ ಲಾರಿಗಳು ಎಲ್ಲವೂ ಕೂಡ ಸ್ತಬ್ಧ. ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನಿಂದ ಪ್ರತಿಭಟನೆಯ ಹಳೆ ಉತ್ತಾ ಇದೆ. ಲಾಸ್ಟ್ ಟೈಮು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ವು, ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ. ಅದು ಯಾವಾಗ ಬೆಳಗಾವಿ ಸೆಷನ್ ಮುಗಿಯುತ್ತಲ್ಲ, ಅದಾದ್ಮೇಲೆ ನಾನು ಬಗೆಹರಿಸ್ತೀನಿ ನಿಮ್ಮದು ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದರು ಡಿ.ಕೆ. ಶಿವಕುಮಾರ್ ಅವರು. ಈಗ ಅಧಿವೇಶನ ಮುಗಿದು 3 ತಿಂಗಳಾಯಿತು, ಬಜೆಟ್ಟೂ ಆಯಿತು, ಬಜೆಟ್ ಮೇಲಿನ ಚರ್ಚೆಯೂ ಕೂಡ ಆಯಿತು, ಎಲ್ಲವೂ ಮುಗಿದೋಯ್ತು. ಇಷ್ಟೆಲ್ಲ ಆದರೂ ಕೂಡ, ಟೈಮ್ ತಗೊಂಡ್ರೂ ಕೂಡ ಕ್ಯಾರೆ ಅಂತಿಲ್ಲ, ನಾವು ಬೇಕಾಗೇ ಇಲ್ಲ ಅವ್ರಿಗೆ. ಹಾಗಾಗಿ ನೋಡೋಣ, ಆಯಿತು ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ನಿಲ್ಲಿಸ್ತೀವಿ ಅಂಥೇಳಿ ಈಗ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಾ ಇರೋದು. ಇದರ ಕಾರಣ ಬಂದು ನಾವು ಈಗ ಡಿಸೆಂಬರ್ 2ನೇ ತಾರೀಕಿಂದ ನಾವು ಅಮರನಾಥ ಉಪ ಸತ್ಯಾಗ್ರಹನ ಫ್ರೀಡಂ ಪಾರ್ಕಲ್ಲಿ ಕುತ್ಕೊಂಡಿದ್ರಿ. ಆ ಕುತ್ಕೊಂಡಂಥ ಸಮಯದಲ್ಲಿ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನು ನಮ್ಮ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಚಾಲಕರು ಸಹಾಯಕರುಗಳ ಕಾಯಂ ಬಗ್ಗೆ ಒಂದು ತೀರ್ಮಾನ ತಗೊತೀರಿ, ಸೆಷನ್ ಮುಗಿದ ನಂತರ, ಬೆಳಗಾಂ ಸೆಷನ್ ಮುಗಿದ ನಂತರ ನಾವು ಒಂದು ತೀರ್ಮಾನ ತಗೊತೀರಿ ಅಂತ ಹೇಳಿರ್ತಾರೆ. ಆದರೆ ಆ ವಿಚಾರವಾಗಿ ನಾವು ಸೆಷನ್ ಎಲ್ಲ ಮುಗಿದ ನಂತರ ಕೂಡ ಅವ್ರನ್ನ ಭೇಟಿ ಮಾಡಿದಾಗ ಸುಮಾರು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಕಸ ಸಾಗಿಸೋ ಆಟೋ ಲಾರಿಗಳ ಚಾಲಕರೆಲ್ಲರೂ ಸೇರಿಕೊಂಡು ಈಗ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ಅವರ ಡಿಮ್ಯಾಂಡ್ಸ್ ಏನೇನು ಅಂತ? ಎಸ್ ಶರತ್, ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಒಂದು ದಿನ ಕಸವನ್ನು ಸಾಗಿಸಲಿಲ್ಲ ಅಂತ ಆದರೆ ಬೆಂಗಳೂರೇ ಗಬ್ಬು ನಾರುವಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಆ ಮಟ್ಟಿಗೆ ತ್ಯಾಜ್ಯ ಬೆಂಗಳೂರಲ್ಲಿ ಸಂಗ್ರಹ ಆಗುವಂಥದ್ದು. ಹಾಗಾಗಿ ಬಹು ಮುಖ್ಯವಾಗಿ ಪೌರ ಕಾರ್ಮಿಕರ ಜೊತೆಗೆ ಅವರ ಜೊತೆಗೆ ಒಗ್ಗೂಡಿ ಕೆಲಸ ಮಾಡುವಂಥವರು ಈ ಕಸವನ್ನು ಸಾಗಿಸುವಂತಹ ಲಾರಿ ಚಾಲಕರು, ಜೊತೆಗೆ ಆಟೋ ಚಾಲಕರು, ಅವರನ್ನು ಕೂಡ ಬಹಳ ಪ್ರಮುಖವಾಗಿ ಅವ್ರಿಗೂ ಕೂಡ ತುಂಬ ಕೆಲಸ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದಷ್ಟು ಬೇಡಿಕೆಗಳನ್ನು ನಮ್ಮ ಸರ್ಕಾರ ಈಡೇರಿಸಿಲ್ಲ ಅನ್ನುವಂತಹ ಬೇಜಾರು ಕೂಡ ಈಗ ಅವರ ಮನಸ್ಸಲ್ಲಿರುವಂಥದ್ದು. ಹಾಗಾಗಿ ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಲಾರಿ ಚಾಲಕರು ಜೊತೆಗೆ ಆಟೋ ಚಾಲಕರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾಕಂದರೆ ಇದು ಮೊದಲನೇ ಬಾರಿ ಪ್ರತಿಭಟನೆ ಅಂತೂ ಅಲ್ವೇ ಅಲ್ಲ. ಕಳೆದ ಬಾರಿ ಬೆಳಗಾವಿ ಸೆಷನ್ ಆಗುವಂತಹ ಸಮಯದಲ್ಲೂ ಕೂಡ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿ ಅವರು ಹೇಳಿದರು, ಇಲ್ಲ ನಾನು ನಿಮಗೆ ಕೆಲಸವನ್ನು ಕಾಯಂ ಮಾಡಿಸಿ ಕೊಡ್ತೇನೆ, ನಿಮಗೆ ಏನೇನು ಬೇಕು ಗುತ್ತಿಗೆ ಆಧಾರದ ಮೇಲೆ ತಗೊಳ್ಳೋದಾಗಿರ್ಬೋದು ಅಥವಾ ಕೆಲಸವನ್ನು ಈಗ ಪೌರ ಕಾರ್ಮಿಕರನ್ನ ಹೇಗೆ ನಾವು ಪರಿಗಣಿಸ್ತೇವೋ ಅದೇ ರೀತಿ ನಿಮ್ಮನ್ನು ಕೂಡ ಪರಿಗಣಿಸ್ತೀವಿ, ನಿಮಗೆ ಏನು ಸಂಬಳದ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಏನು ನಿಮ್ಮ ಕುಂದುಕೊರತೆಗಳೇನಿದೆ ಅಥವಾ ಆರೋಗ್ಯದ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಈಡೇರಿಸ್ತೀನಿ ಅನ್ನುವಂತಹ ಭರವಸೆಯನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೊಟ್ಟ ಮಾತಿನಂತೆ ಈಗ ನಡ್ಕೊಂಡಿಲ್ಲ ಅನ್ನುವಂತಹ ಬೇಜಾರಕ್ಕೆ ಜೊತೆಗೆ ನಮ್ಮ ಒಂದಷ್ಟು ಬೇಡಿಕೆಗಳು ಏನೇನಿದೆ ಅಂದ್ರೆ ಸಾಲಪ್ಪ ಅವರ ಒಂದಷ್ಟು ಒಂದು ಕಾಯ್ದೆ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಕೆಲಸವನ್ನು ಕಾಯಂಗೊಳಿಸೋದಾಗಿರ್ಬೋದು, ಏನು ಪೌರ ಕಾರ್ಮಿಕರನ್ನ ಯಾವ ರೀತಿ ಪರಿಗಣಿಸ್ತೀರಾ ಅದೇ ರೀತಿಯಾಗಿ ನಮ್ಮ ಲಾರಿ ಚಾಲಕರನ್ನ ಜೊತೆಗೆ ಆಟೋ ಚಾಲಕರನ್ನ ಕೂಡ ಪರಿಗಣಿಸಬೇಕು. ಆರೋಗ್ಯದ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಸಬ್ಸಿಡಿಗಳನ್ನು ಕೊಡೋದಾಗಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚಿಕಿತ್ಸೆಗಳನ್ನು ಕೂಡ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಾಗಾಗಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ತುಂಬಾ ಎಫೆಕ್ಟ್ ಆಗಿ ತಟ್ಟುತ್ತೆ. ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.